ಪುಟಿ, ನಾವು ಚಿಕ್ಕವರಾಗಿದ್ದಾಗ ಗೋಲಿ, ಗಿಲ್ಲಿ ದಾಂಡು, ಬುಗ್ರಿ, ಐಸ್ ಪೈಸು, ಕಳ್ಳ ಪೊಲೀಸು, ಮರಕೋತಿ ಆಟ ಇವೆಲ್ಲ ಆಡ್ತಿದ್ವಿ ಗೊತ್ತಾ? ಈ ಆಟ ಎಲ್ಲ ಹೊರಗಡೆ ಆಡೋದಲ್ವಾ? ಮನೆ ಒಳಗಡೆ ಆಡಕ್ಕಾಗಲ್ಲ. ಆಚೆ ಹೋದ್ರೆ ನಂಗೆ ಯಾರು ಫ್ರೆಂಡ್ಸ್ ಇಲ್ಲ. ಮನೆ ಒಳಗಡೆ ಒಬ್ಳೇ ಇರ್ಬೇಕು ನಾನು. ಹೌದಾ? ಇಷ್ಟೋ ತನಕ ಎಲ್ಲೋಗಿದ್ದೆ ನೀನು? ಆಟ ಆಡಕ್ ಹೋಗಿದ್ದೆ. ಮತ್ತೆ ಯಾರು ಇಲ್ಲ ಅಂತಂದೆ? ಅಯ್ಯ, ಅದೆಲ್ಲ ಬಿಡಪ್ಪ. ಅದೇನು ಹೇಳ್ತಿದ್ದಲ್ಲ ಹೇಳು. ಸ್ಕೂಲ್ ರಜಾ ಇದ್ದಿದ್ದ ದಿನಗಳಲ್ಲಿ ಬೆಳಿಗ್ಗೆ ತಿಂಡಿ ತಿನ್ಕೊಂಡೋದ್ರೆ ಮಧ್ಯಾಹ್ನನೇ ಬರ್ತಿದ್ವಿ. ಮಧ್ಯಾಹ್ನ ಊಟ ಮಾಡ್ಕೊಂಡೋದ್ರೆ ಒಟ್ಟಿಗೆ ರಾತ್ರಿ ಬರ್ತಿದ್ವಿ ಗೊತ್ತಾ? ಅಲ್ಲಿವರೆಗೂ ನಾವು ಎಲ್ಲಿದ್ದೀವಿ, ಎಲ್ಲೋಗಿದ್ದೀವಿ ಅಂತ ಅಪ್ಪ ಅಮ್ಮಂಗೆ ಗೊತ್ತಾಗ್ತಾ ಇರಲಿಲ್ಲ. ಹೌದಾ? ಮತ್ಯಾಗ ನನ್ನನ್ನ ಆಚೆ ಬಿಡಲ್ಲ ಆಟ ಆಡಕ್ಕೆ? ಬಿಡ್ತಾ ಇದೀವಲ್ಲ ಪುಟ್ಟ. ಇವಾಗ ಎಲ್ಲೋಗಿದ್ದೆ ನೀನು? ಆಚೆನೆ ಹೋಗಿ ಆಟ ಆಡ್ಕೊ ಬಂದೆ ತಾನೆ? ಇವಾಗಲ್ಲ, ದೊಡ್ಡ ಮನೇಲಿದ್ದಾಗ. ದೊಡ್ಡ ಮನೇಲಿದ್ದಾಗ. ಆಗಿನ ಕಾಲದಲ್ಲಿ ರೋಡಲ್ಲಿ ಗಾಡಿಗಳು ಅಷ್ಟೊಂದು ಓಡಾಡ್ತಾ ಇರಲಿಲ್ಲ. ಅಪ್ಪ, ನಾನು ಹಾಗಲ್ಲ ಕೇಳಿದ್ದು. ಈಗಿನ ಕಾಲದ ಕೇಳ್ತಾ ಇರೋದು, ಆಗಿನ ಕಾಲದಲ್ಲ. ನಾನು ಹೇಳ್ತಾ ಇರೋದು ನಮ್ಮ ಕಾಲದಲ್ಲಿ ಹೀಗಿದ್ದಿದ್ದು ಅಂತ ಅರ್ಥ ಮಾಡ್ಕೊ. ಸ್ಕೂಲ್ಗೆ ಹೋಗ್ತಿದ್ಯಾ ತಾನೇ? ಸರಿ ಆಯ್ತು, ಹೇಳು. ಆಗಿನ ಕಾಲದಲ್ಲಿ ರೋಡಲ್ಲಿ ಗಾಡಿಗಳಷ್ಟು ಓಡಾಡ್ತಾ ಇರಲಿಲ್ಲ. ನಾವು ಆಟ ಆಡುವಾಗ ಬಿದ್ದರೆ ಸಣ್ಣ ಪುಟ್ಟ ಗಾಯಗಳಾಗ್ತಿತ್ತು. ಆಮೇಲೆ ಏರಿಯಾಗೆ ಯಾರೇ ಹೊಸಬ್ರು ಬಂದ್ರು ನಮಗೆ ಗೊತ್ತಾಗ್ಬಿಡೋದು ಇವ್ರು ಹೊಸಬ್ರು ಅಂತ. ಶಿವಗಾಮಿ, ಬಾಯ್ಲಿ. ಏನ್ ಅಶೋಕ್, ನೀವೇ ಅಡ್ಗೆ ಮಾಡ್ತಾ ಇದ್ದೀರಾ? ನೀನ್ ಬರೋದ್ ಲೇಟ್ ಆಗುತ್ತೆ ಅಂತ ಹೇಳ್ದಲ್ಲ, ಅದಕ್ಕೆ ನಾನೇ ಅಡ್ಗೆ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಅಯ್ಯೋ ಸಾರಿ ಅಶೋಕ್, ನೀವು ಸುಸ್ತಾಗಿ ಬಂದಿರ್ತೀರಾ. ಬರೋದ್ ಸ್ವಲ್ಪ ಲೇಟ್ ಆಗೋಯ್ತು. ನಂಗೊಂದ್ 5 ನಿಮಿಷ ಕೊಡಿ, ಫ್ರೆಶ್ ಅಪ್ ಆಗಿ ಬಂದ್ಬಿಡ್ತೀನಿ. ನಾನೇ ಪಟ್ಪಟ ಅಂತ ರೆಡಿ ಮಾಡ್ಬಿಡ್ತೀನಿ ಅಡ್ಗೆ. ನೀನೇನು ತಲೆ ಕೆಡ್ಸ್ಕೊಬೇಡ. ಇನ್ನೊಂದು 1/4 ಗಂಟೆಲಿ ನಾನೇ ಅಡ್ಗೆ ಮಾಡ್ತೀನಿ. ನೀನೋಗಿ ಫ್ರೆಶ್ ಅಪ್ ಆಗ್ಬಿಟ್ ಬಾ. ಅಶೋಕ್, ಹಾ, ನನ್ಗೆ ಯಾಕೋ ಹಸ್ವೆ ಆಗ್ತಿಲ್ಲ. ಮಲ್ಕೊಂಡ್ರೆ ಸಾಕು ಅಂತ ಅನಿಸ್ತಾ ಇದೆ. ತುಂಬಾ ಸುಸ್ತಾಗಿದೆ. ನಾನ್ ಮಲ್ಕೋತೀನಿ. ಶಿವಗಾಮಿ, ನಿಂಗೆ ತುಂಬ ಕಷ್ಟ ಆದರೆ ಕೆಲಸ ಬಿಟ್ಬಿಡು. ನನ್ಗೆ ಹೇಗೂ 2 ಕೆಲಸ ಸಿಕ್ಕಿದೆಯಲ್ಲ, ಮ್ಯಾನೇಜ್ ಆಗತ್ತೆ. ಇಲ್ಲ, ಮಾಡ್ತೀನಿ. ನನಗೇನು ಪ್ರಾಬ್ಲಮ್ ಇಲ್ಲ. ಇವತ್ತು ಸ್ವಲ್ಪ ಜಾಸ್ತಿ ಕೆಲಸ ಇತ್ತು, ಅದಕ್ಕೆ ಬರೋದೇ ಲೇಟ್ ಆಯ್ತು. ಸುಸ್ತಾಗಿದೆ ಅಷ್ಟೇ. ಸರಿ, ನಾನು ಅಷ್ಟರಲ್ಲಿ ಕಟ್ ಮಾಡ್ಕೋತೀನಿ. ನೀನೋಗಿ ಫ್ರೆಶ್ ಅಪ್ ಆಗ್ಬಿಟ್ಟು ಬಾ. ಅಶೋಕ್, ಏನಿದು? ಕೈಯೆಲ್ಲ ಒಂಥರ ಸಿಮೆಂಟ್ ಮಾರ್ಕ್ ಆಗಿದೆ. ಇದಾ ನಮ್ಮ ಆಫೀಸ್ ಕ್ಯಾಂಟೀನ್ನ ರಿನೋವೇಟ್ ಮಾಡ್ತಿದ್ದಾರೆ. ಮೊದಲು ಕ್ಯಾಂಟೀನ್ ಚಿಕ್ಕದಾಗಿತ್ತಂತೆ. ಇವಾಗ ವರ್ಕರ್ಸ್ ಜಾಸ್ತಿ ಆಗಿರೋದ್ರಿಂದ ಕ್ಯಾಂಟೀನ್ನ ದೊಡ್ಡದಾಗಿ ಮಾಡ್ತಿದ್ದಾರೆ. ನಾನು ಮಧ್ಯಾಹ್ನ ಊಟ ಅಲ್ಲೇ ಮಾಡ್ತೀನಿ. ರಿನೋವೇಟ್ ಮಾಡ್ತಿದ್ರಲ್ಲ, ನನ್ನ ಲಂಚ್ ಬಾಕ್ಸ್ ಅಲ್ಲೇ ಇಟ್ಟಿದ್ದೆ ಕ್ಯಾಂಟೀನ್ ಹತ್ರ. ಬರೋವಾಗ ಬಾಕ್ಸ್ ಎತ್ಕೊಂಬರಕ್ಕೆ ಹೋಗಿದ್ದೆ, ಅದ್ರ ಮೇಲೆ ಬಿದ್ದಿರೋ ಸಿಮೆಂಟ್ ಅನ್ಸುತ್ತಿದ್ದಲ್ಲ. ವಾಶ್ ಮಾಡಿದ್ನಲ್ಲ, ಹೋಗಿಲ್ವಾ? ಇನ್ನೊಂದ್ಸಲ ವಾಶ್ ಮಾಡ್ಕೊಂಬರ್ತೀನಿ ಬಿಡು. ಸರಿ, ಈಗಲೇ ವಾಶ್ ಮಾಡ್ಕೊಂಬರ್ತೀನಿ. ಕೈ ಅರೆ ಇರ್ಲಿ, ಪರವಾಗಿಲ್ಲ. ಕೊಡಿ, ಪರವಾಗಿಲ್ಲ. ಇದು ನಿಮ್ ಕೈ ನೋಡಿದ್ರೆ ಧೂಳ್ ಬಿದ್ದು ಕೈ ವಾಶ್ ಮಾಡ್ಕೊಂಡಿರೋ ತರ ಇಲ್ಲ, ಈ ಗಾರೆ ಕೆಲಸ ಮಾಡ್ದವ್ರ ತರ ಇದೆ. ಶಿವಗಾಮಿ, ನಾನು ಕರೆಕ್ಟಾಗಿ ಹ್ಯಾಂಡ್ ವಾಶ್ ಮಾಡಿಲ್ಲ, ಮಾಡ್ಕೊಂಬರ್ತೀನಿ ಇರು. ಅಂದಾಗೆ ಇನ್ನೊಂದು ವಿಷಯ ಗೊತ್ತಾ ನಿಂಗೆ?
ನಮ್ಮ ಆಫೀಸಲ್ಲಿ ನೀನು ಮಾಡಿರೋ ಅಡುಗೆ ಬಗ್ಗೆ ತುಂಬಾ ಹೊಗಳ್ತಾರೆ. ನೀವು ತುಂಬ ಪುಣ್ಯ ಮಾಡಿದ್ದೀರಾ ಸರ್. ನಿಮ್ಮ ಹೆಂಡತಿ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅಂತ ಎಲ್ಲರೂ ಹೊಗಳ್ತಾ ಇರ್ತಾರೆ. ಸರಿ ಇರ್ಲಿ ಬಿಡಿ, ನನ್ನ ಅಟ್ಟಕ್ಕೇರಿಸಿ ಸಾಕು. ಸರಿ, ನಾನು ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ. ಹೋಗು ಹೋಗು, ಬೇಗ ಹೋಗು, ನಾನು ಅಡುಗೆ ಮಾಡ್ಬಿಡ್ತೀನಿ. ಬೇಗ. ಏಯ್, ಕೈ ಕಟ್ ಮಾಡ್ಕೋತೀಯಾ? ಅಪ್ಪ. ಪುಟ್ಟೆ, ಆಟ ಆಡೋದು ಬಿಟ್ಟು ಬಿಡಿಸು. ಸರಿ. ಅಮ್ಮ ಕೆಲಸ ಮಾಡ್ಬಿಟ್ಟು ತುಂಬ ಸುಸ್ತಾಗಿದ್ದಾರೆ ಅನ್ಸುತ್ತೆ. ನಾವು ಬೇಗ ಅಡುಗೆ ಮಾಡಬೇಕು. ಸರಿ ಆಯ್ತು, ನೀನು ಬೇಗ ಕಟ್ ಮಾಡು. ಅಮ್ಮ ಅಮ್ಮ ಅಮ್ಮ, ಹಾಲು. ತಗೋ ಪುಟ್ಟ. ಏನ್ ಪುಟ್ಟ ಇದು? ಇನ್ನು ಸ್ಕೂಲಿಗೆ ರೆಡಿನೇ ಆಗಿಲ್ಲ ನೀನು? ಅಮ್ಮ 5 ನಿಮಿಷ ಅಮ್ಮ, ರೆಡಿ ಆಗ್ಬಿಡ್ತೀನಿ. ದಿನಾಗ್ಲೂ ಇದೇ ಹೇಳ್ತಿದ್ಯಾ ನೀನು? ಸ್ಕೂಲ್ ಕರೆಕ್ಟ್ ಆಗಿ ಹೋಗ್ತಾ ಇದ್ಯಾ ಇಲ್ವಾ? ಅಮ್ಮ ಹೋಗ್ತಾ ಇದೀನಮ್ಮ. ಶುಗಮಿ, ನಾನು ಹೊಡ್ತೀನಿ. ಅಲ್ಲ, ತಿಂಡಿ ಮಾಡ್ಕೊಂಡು ಹೋಗಿ. ನಂಗೆ ಲೇಟ್ ಆಗೋಗಿದೆ, ಹೋಗ್ತಾ ಅಲ್ಲೇ ತಿನ್ಕೊಂಡು ಹೋಗ್ತೀನಿ. ಅಯ್ಯೋ, ಲಂಚ್ ಬಾಕ್ಸ್ ತಂದ್ಕೊಡ್ತೀನಿ. ಪುಟ, ಯಾಕಿನ್ನು ಸ್ಕೂಲಿಗೆ ರೆಡಿ ಆಗಿಲ್ಲ? ರೆಡಿ ಆಗ್ಬೇಕು ತಾನೆ? ನಿನ್ ಕಾಲು ಸರಿ ಹೋಯ್ತಾ ಅಪ್ಪ? ಮಾತು ತುಂಬ ಚೆನ್ನಾಗಿ ಬದಲಾಯಿಸ್ತೀಯ ನೀನು. ಮೊದಲು ಓದೋದ್ರ ಕಡೆ ಗಮನ ಇರಲಿ, ಆಯ್ತಾ? ಆಯ್ತಾಯ್ತು. ತಗೊಳ್ಳಿ. ಏನು ಅಮ್ಮೋರು ಇಷ್ಟು ಬೆಳಿಗ್ಗೆ ಎದ್ಬಿಟ್ಟು ಊಟ ರೆಡಿ ಮಾಡ್ಬಿಟ್ಟಿದ್ದೀರಾ? ನಾನು ಮುಂಚೆ ಆಫೀಸ್ಗೆ ಹೋಗುವಾಗ ಇನ್ನೂ ಮಲ್ಕೊಂಡೇ ಇರ್ತಾ ಇದ್ರಿ. ಎಚ್ಚರಿಕೆ ಆಗೋಯ್ತು ಅಶೋಕ್, ಅದಕ್ಕೆ ಬೇಕಾಯ್ತು, ನಾನೇ ಇದೆಲ್ಲ ರೆಡಿ ಮಾಡ್ಬಿಟ್ಟೆ. ಸರಿ ಆಯ್ತು, ನಂಗೆ ಟೈಮ್ ಆಯ್ತು, ನಾ ಹೊರಡ್ತೀನಿ. ಪುಟಿ, ಬೇಗ ಹೊರಡು. ಜೋಪಾನ. ಬಾಯ್ ಅಪ್ಪ. ಬಾಯ್.